ನೆಪೋಲಿಯನ್ ಬೋನಪಾರ್ಟ್ 18ನೇ ಶತಮಾನದ ಒಬ್ಬ ಮಿಲಿಟರಿ ಜೀನಿಯಸ್, ಫ್ರೆಂಚ್ ಆರ್ಮಿ ಆಫೀಸರ್, ಯುದ್ಧದಲ್ಲಿ ಸೋಲು ಅನ್ನೋದೇ ಗೊತ್ತಿಲ್ಲದ ಯುದ್ಧಪಟು. ಇವನು ಹೆಣ್ಣೊಬ್ಬಳಿಗೆ ಸೋತು ಹೋಗ್ತಾನೆ. ಅವಳ ಹೆಸರು ಮೇರಿ ಜೋಸೆಫಿನ್ ರೋಸ್. ರೋಸ್ ಅನ್ನೋ ಹೆಸರಲ್ಲೇ ಸಾಮಾನ್ಯವಾಗಿ ಗುರುತಿಸ್ಕೊಳ್ತಾ ಇದ್ದ ಈ ಹೆಣ್ಣು ಹಲವು ಮಿಲಿಟರಿ ಆಫೀಸರ್ಗಳ ಜೊತೆ ಸ್ನೇಹ ಇಟ್ಕೊಂಡಿದ್ಲು. ಯಾವಾಗ ನೆಪೋಲಿಯನ್ ಈ ರೋಸ್ ಅನ್ನೋ ಹೆಣ್ಣನ್ನ ಭೇಟಿಯಾದ್ನೋ ಆವಾಗಿಂದ ಇವಳಿಂದ ಆಕರ್ಷಿತನಾಗ್ತಾನೆ. ಆದರೆ ನೆಪೋಲಿಯನ್ ರೋಸ್ನ ಭೇಟಿಯಾದಾಗ ಅವಳಾಗಲೇ ವಿಧವೆ, ಹಾಗೆ 2 ಮಕ್ಕಳ ತಾಯಿ. ನೆಪೋಲಿಯನ್ಗಿಂತ 6 ವರ್ಷ ದೊಡ್ಡವಳು ಕೂಡ. ಬಟ್ ನೆಪೋಲಿಯನ್ಗೆ ಇದ್ಯಾವುದೂ ಅಡ್ಡಿ ಅನ್ನಿಸ್ಲಿಲ್ಲ. ಅವಳ ಜೊತೆ ಒಡನಾಡಿದ ಮೇಲೆ ಅವಳಿಗೆ ಪತ್ರಗಳನ್ನು ಬರಿತಾ ಅವಳ ಜೊತೆ ಸಂಪರ್ಕದಲ್ಲಿದ್ದ. ನನ್ನ ಸಂತೋಷ ಎಲ್ಲ ನಿನ್ನ ಹತ್ರನೇ ಇದೆ, ನಿನ್ನ ಜೊತೆ ಕಳೆದ ರಾತ್ರಿಗಳು ನನ್ನನ್ನು ಶಾಂತವಾಗಿರೋದಕ್ಕೆ ಬಿಡ್ತಾ ಇಲ್ಲ, ಹಾಗೆ ನನ್ನ ಪ್ರತಿ ಬೆಳಗು ನಿನ್ನ ನೆನಪಲ್ಲೇ ಶುರುವಾಗುತ್ತೆ ಅಂತ ಹೇಳ್ತಾ ಅವಳಿಗೆ ಪತ್ರಗಳನ್ನು ಬರೆದ. ಮುಂದೆ ಒಂದಿನ ರೋಸ್ಗೆ ಮದುವೆಯ ಪ್ರಪೋಸ್ ಕೂಡ ಮಾಡ್ದ. ಪ್ರೇಮಿಗಳನ್ನು ಆಯ್ಕೆ ಮಾಡುವಲ್ಲಿ ಹೃದಯವನ್ನಲ್ಲ, ಬದಲಾಗಿ ರೋಸ್ ತನ್ನ ಬುದ್ಧಿಯನ್ನ ಬಳಸ್ಕೋತಾ ಇದ್ಲು. ನೆಪೋಲಿಯನ್ನ ಮದುವೆ ಆಗೋದ್ರಲ್ಲಿ ತನ್ನ ಹಾಗೂ ತನ್ನ 2 ಹೆಣ್ಣು ಮಕ್ಕಳ ಭದ್ರ ಭವಿಷ್ಯ ಇದೆ ಅಂತ ಅರ್ಥ ಮಾಡಿಕೊಂಡು ಈ ಮದುವೆಗೆ ರೋಸ್ ಒಪ್ಕೊಂಡ್ರು. ಇಬ್ರು 1796 ಮಾರ್ಚ್ 9ರಂದು ಮದುವೆ ಮಾಡ್ಕೋತಾರೆ. ತನ್ನ ಪತ್ನಿಯಾಗಿ ಬಂದ ರೋಸ್ನ ಜೋಸೆಫಿನ್ ಅನ್ನೋ ಹೆಸರಿಂದಾನೇ ನೆಪೋಲಿಯನ್ ಕರೆಯೋನಂತೆ. ಹಾಗಾಗಿ ಮದುವೆಯ ನಂತರ ಆಕೆ ಹೆಚ್ಚಾಗಿ ಜೋಸೆಫಿನ್ ಅನ್ನಿಸ್ಕೋತಾ ಇದ್ಲು. ಇಬ್ಬರ ಮಧ್ಯೆ ಇದ್ದ ವಯಸ್ಸಿನ ಅಂತರವನ್ನ ಮುಚ್ಚಿಡೋದಕ್ಕಾಗಿ ಮದುವೆ ಸರ್ಟಿಫಿಕೇಟ್ನಲ್ಲಿ ಜೋಸೆಫಿನ್ ತನ್ನ ವಯಸ್ಸನ್ನ 4 ವರ್ಷ ಇಳಿಸ್ಕೊಂಡ್ಲಂತೆ. ಹಾಗೆ ನೆಪೋಲಿಯನ್ ವಯಸ್ಸನ್ನ 18 ತಿಂಗಳಿಗೆ ಏರ್ಸಿದ್ಲಂತೆ. ಮದುವೆ ಏನೋ ಆಯ್ತು, ಆದರೆ ಮದುವೆ ಆಗ್ತಿದ್ದ ಹಾಗೆ ನೆಪೋಲಿಯನ್ ಇಟಲಿನಲ್ಲಿರೋ ಫ್ರೆಂಚ್ ಆರ್ಮಿಯನ್ನ ಲೀಡ್ ಮಾಡೋದಕ್ಕಾಗಿ ಇಟಲಿಗೆ ಹೋಗ್ಬೇಕಾಯ್ತು. ಸೊ ಮದುವೆಯ ಹೊಸದ್ರಲ್ಲೇ ಇಬ್ರು ದೂರ ಇರಬೇಕಾಯ್ತು. ಯುದ್ಧದ ನಡುವೆನೂ ನೆಪೋಲಿಯನ್ ಜೋಸೆಫಿನ್ಗೆ ಪತ್ರಗಳನ್ನು ಬರೀತಿದ್ನಂತೆ. ಆದರೂ ಪತಿ ದೂರದ ದೇಶದಲ್ಲಿರಬೇಕಾದ್ರೆ ಜೋಸೆಫಿನ್ಗೆ ಈ ಹಿಂದೆ ಇತ್ತು ಅನ್ನಲಾಗಿದ್ದ ಅಫೇರ್ಸ್ ಮತ್ತೆ ಮುಂದುವರಿಯುತ್ತೆ. ಈ ವಿಷಯ ತಿಳಿದು ನೆಪೋಲಿಯನ್ ಅಪ್ಸೆಟ್ ಆಗ್ತಾನೆ. ಪತ್ನಿಯ ಮೇಲಿನ ಅಸಮಾಧಾನ, ನಿರಾಸೆಯಿಂದ ತನ್ನ ಜೂನಿಯರ್ ಅಧಿಕಾರಿಯ ಪತ್ನಿಯ ಜೊತೆ ಸ್ನೇಹ ಬೆಳೆಸ್ಕೋತಾನೆ. ಈ ವಿವಾಹೇತರ ಸಂಬಂಧಗಳು ನೆಪೋಲಿಯನ್ ಮತ್ತೆ ಜೋಸೆಫಿನ್ ಸಂಬಂಧದಲ್ಲಿ ತಲ್ಲಣ ಉಂಟು ಮಾಡಿದ್ರೂ ಇಬ್ಬರ ನಡುವಿನ ಕನೆಕ್ಷನ್ ಬದಲಾಗಲ್ಲ. ಅವನಿಗೆ ಪತ್ನಿಯ ಮೇಲಿನ ಪ್ರೀತಿ ಕಮ್ಮಿ ಆಗಲ್ಲ. ಹಾಗೆ ಜೋಸೆಫಿನ್ಗೆ ಪತಿಯ ಬಗ್ಗೆ, ಅವನ ಸಾಧನೆಗಳ ಬಗ್ಗೆ ಗೌರವ ಕಮ್ಮಿ ಆಗಲ್ಲ. ತನ್ನ ರ್ಯಾಂಕಿಂಗ್ನಲ್ಲಿ ಮೇಲಕ್ಕೇರ್ತಾ ನೆಪೋಲಿಯನ್ ಒಂದಿನ ಫ್ರೆಂಚ್ ಚಕ್ರವರ್ತಿನೂ ಆಗ್ತಾನೆ. ಅದು 18ನೇ ಶತಮಾನದ ಕಾಲ. ಪ್ಯಾರಿಸ್ನ ದ್ವೀಪದ ನಡುವೆ ಇರುವ ನೋಟರ್ ಡಾಮ್ ಚರ್ಚ್ನಲ್ಲಿ ನೆಪೋಲಿಯನ್ಗೆ ಪಟ್ಟಾಭಿಷೇಕ ಆಗತ್ತೆ. ಮುಖ್ಯ ಚರ್ಚ್ನಲ್ಲಿ ಎಲ್ಲರ ಸಮ್ಮುಖದಲ್ಲಿ ನೆಪೋಲಿಯನ್ ತನ್ನ ಕಿರೀಟವನ್ನ ಧರಿಸಿ ಅದೇ ಕಿರೀಟವನ್ನ ಜೋಸೆಫಿನ್ಗೂ ತೊಡಿಸೋದ್ರ ಮೂಲಕ ಈ ಕ್ಷಣವನ್ನ ಸಂಭ್ರಮಿಸ್ತಾನೆ. ತಮಗಿಬ್ಬರಿಗೂ ಸಲ್ಲಬೇಕಾದ ಗೌರವ ಇದು, ಈ ಅಧಿಕಾರದಲ್ಲಿ ನಾವಿಬ್ರು ಈಕ್ವಲ್ ಅನ್ನೋದನ್ನ ಸಿಂಬಾಲಿಕ್ ಆಗಿ ಹೇಳ್ತಾನೆ. ಫ್ರೆಂಚ್ ಚಕ್ರವರ್ತಿಯ ಅಧಿಕೃತ ರಾಣಿಯಾಗಿ ಜೋಸೆಫಿನ್ ಸಿಂಹಾಸನವನ್ನ ಏರ್ತಾಳೆ. ಹೊಸ ಚಕ್ರವರ್ತಿಯನ್ನ ಪ್ಯಾರಿಸ್ ಸ್ವಾಗತಿಸುತ್ತೆ. ಪರ್ಫೆಕ್ಟ್ ಲೈಫ್ ಅಂತ ಅಂದ್ಕೊಂಡ್ರೆ ನೋ. ಸಿಂಹಾಸನ ಏರಿದ ಮೇಲೆ ಸಿಂಹಾಸನಕ್ಕೆ ಉತ್ತರಾಧಿಕಾರಿಯನ್ನ ಕೊಡೋದು ಧರ್ಮ ಅಂತ ನಂಬಿದ್ದ ಕಾಲ ಅದು. ಗದ್ದುಗೆ ಏರಿದ ಮೇಲೆ ಆ ವಂಶವನ್ನು ಮುಂದುವರಿಸೋದು, ಸಾಮ್ರಾಜ್ಯವನ್ನು ವಿಸ್ತರಿಸೋದೇ ಪ್ರಧಾನ ಆಗತ್ತೆ. ಬೋನಪಾರ್ಟ್ ವಂಶವನ್ನ ಉದ್ಧರಿಸೋ ಮಗು ಹುಟ್ಟದೇ ಇರೋ ಕಾರಣ ನೆಪೋಲಿಯನ್ಗೆ ಇನ್ನೊಂದು ಮದುವೆ ಆಗೋ ಒತ್ತಡ ಎದುರಾಗತ್ತೆ. ಸಣ್ಣ ಪುಟ್ಟ ಬಿರುಕುಗಳ ನಂತರನೂ ಜೋಸೆಫಿನ್ ಹಾಗೂ ನೆಪೋಲಿಯನ್ ಸಾಮರಸ್ಯದಲ್ಲೇ ಬದುಕು ಮುಂದುವರಿಸಿದ್ರು. ವಂಶೋದ್ಧಾರಕನಿಗಾಗಿ ನೆಪೋಲಿಯನ್ಗೆ ಆಸ್ಟ್ರಿಯಾದ ಮೇರಿ ಲೂಯಿಸ್ ಅನ್ನೋಳ ಜೊತೆ ಮದುವೆ ಗೊತ್ತಾಗತ್ತೆ. ಈ ಮದುವೆಗೂ ಮುನ್ನ ಜೋಸೆಫಿನ್ಗೆ ಡಿವೋರ್ಸ್ ಕೊಡಬೇಕಾಗತ್ತೆ. ತನ್ನ 2ನೇ ಮದುವೆ ಸಂದರ್ಭದಲ್ಲಿ ನೆಪೋಲಿಯನ್ ಜೋಸೆಫಿನ್ ಬಳಿ ಹೋಗಿ, ಇಟ್ಸ್ ದ ಓಮ್ ಐ ಆಮ್ ಮ್ಯಾರಿಯಿಂಗ್, ನನ್ನ ಪಾಲಿಗೆ ಪತ್ನಿ ಮತ್ತು ಗೆಳತಿ ಯಾವತ್ತಿದ್ರೂ ನೀನೇ ಅಂತ ಹೇಳಿದ್ನಂತೆ. ನೆಪೋಲಿಯನ್ನ ಇನ್ನೊಂದು ಮದುವೆಯ ಒಂದಿಷ್ಟು ಕಾಲದ ನಂತರ ಮೇರಿ ಲೂಯಿಸ್ ಗಂಡು ಮಗುವಿಗೆ ಜನ್ಮ ನೀಡ್ತಾಳೆ. ಮಗು ಹುಟ್ಟಿದ 2 ವರ್ಷಗಳ ನಂತರ ನೆಪೋಲಿಯನ್ ತನ್ನ ಮೊದಲನೇ ಪತ್ನಿಗೆ ತನ್ನ ಮಗುವಿನ ಭೇಟಿಯ ಅವಕಾಶ ಕಲ್ಪಿಸ್ಕೊಡ್ತಾನೆ. ಮರಿ ರಾಜಕುಮಾರನನ್ನ ತೋರಿಸ್ತಾನೆ. ಆ ಮಗುನ ತೋರಿಸ್ತಾ, ನೋಡು, ನಿನ್ನ ಎಷ್ಟೆಲ್ಲ ಕಣ್ಣೀರಿಗೆ ಕಾರಣವಾಗಿರೋ ಈ ಸಂಭ್ರಮವನ್ನ ಹತ್ರದಿಂದ ನೋಡು ಅಂತ ಹೇಳ್ತಾನೆ. ವಂಶೋದ್ಧಾರಕನ ಆಗಮನವೇನೋ ಆಯ್ತು, ಆದರೆ ಆ ನಂತರದ ದಿನಗಳಲ್ಲಿ ನೆಪೋಲಿಯನ್ ಸೋಲುಗಳನ್ನ ಕಾಣ್ತಾ ಹೋದ. ಜೋಸೆಫಿನ್ಗೆ ನ್ಯೂಮೋನಿಯಾ ಕಾಣಿಸ್ಕೊಂಡು ಅವಳು ಹಾಸಿಗೆ ಹಿಡಿದ್ಲು.
ಇನ್ನೇನು ಸಾಯೋ ಪರಿಸ್ಥಿತಿ ಬಂದಾಗ ನೆಪೋಲಿಯನ್ನ ನೋಡಬೇಕು ಅಂತ ಗೋಗರೆದ್ರೂ ಅವಳಿಗೆ ಭೇಟಿ ಸಾಧ್ಯ ಆಗೋದಿಲ್ಲ. ಆ ಸಂದರ್ಭದಲ್ಲಿ ನೆಪೋಲಿಯನ್ ತನ್ನ ಪ್ರಾಬಲ್ಯನ ಕಳ್ಕೊಂಡಿರ್ತಾನೆ. ಹಲವು ರಾಷ್ಟ್ರಗಳು ಒಗ್ಗೂಡಿದ್ದೇ ನೆಪೋಲಿಯನ್ನ ಸೋಲಿನ ಸರಣಿಗೆ ಕಾರಣ ಆಗತ್ತೆ. ಎಲ್ಬಾ ಅನ್ನೋ ಊರಿನಲ್ಲಿ ಅವನನ್ನ ಗೃಹಬಂಧನದಲ್ಲಿಟ್ಟ ಕಾರಣ ಜೋಸೆಫಿನ್ ಸಾಯೋ ಸ್ಥಿತಿಯಲ್ಲಿರುವಾಗ ಅವನಿಗೆ ಭೇಟಿ ಮಾಡೋಕ್ಕಾಗಲ್ಲ. ಯಾವುದೋ ಫ್ರೆಂಚ್ ಪತ್ರಿಕೆಯ ಮೂಲಕ ಪತ್ನಿಯ ಸಾವಿನ ಸುದ್ದಿ ಗೊತ್ತಾಗತ್ತೆ. ಸಿಕ್ಕಾಪಟ್ಟೆ ಡಿಪ್ರೆಸ್ ಆಗ್ತಾನೆ. ತನ್ನ ಕೋಣೆಲೆ ಉಳಿದು ಬಿಡ್ತಾನೆ. ಜೋಸೆಫಿನ್ ಇನ್ನಿಲ್ಲ ಅನ್ನೋ ಸುದ್ದಿ ಗೊತ್ತಾದಾಗ ಅವನು ಹೇಳಿದ್ದು, ಐ ಟ್ರೂಲಿ ಲವ್ಡ್ ಮೈ ಜೋಸೆಫಿನ್ ಬಟ್ ಐ ಡಿಡ್ ನಾಟ್ ರೆಸ್ಪೆಕ್ಟ್ ಹರ್. ಹಲವು ಅಫೇರ್ಸ್, ಜೋಸೆಫಿನ್ ಜೊತೆಗಿನ ವಿಚ್ಛೇದನ, ಮರುವಿವಾಹ ಇದೆಲ್ಲದರ ನಂತರ ಕೂಡ ಜೋಸೆಫಿನ್ ಅವನಿಗೆ ಕೊನೆವರೆಗೂ ಸ್ಪೆಷಲ್ ಆದ್ಲು. ಸಾವಿನ ಕೊನೆ ಗಳಿಗೆಯಲ್ಲಿ ಅವನಾಡಿದ ಕೊನೆಯ ಪದಗಳೇ ಇದಕ್ಕೆ ಸಾಕ್ಷಿ. ಫ್ರಾನ್ಸ್, ದ ಆರ್ಮಿ, ದ ಹೆಡ್ ಆಫ್ ದ ಆರ್ಮಿ, ಜೋಸೆಫಿನ್. ಹೇಗಿತ್ತು ಈ ಕಥೆ? ಟೇಲ್ಸ್ ವಿತ್ ರಶ್ಮಿ ಚಾನಲ್ನ ಫಾಲೋ ಮಾಡಿ. ಇಂತಹ ಇನ್ನಷ್ಟು ಕಥೆಗಳ ಜೊತೆ ಮತ್ತೆ ಸಿಗ್ತಾ ಇರೋಣ.